ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್. ಇವತ್ತು ಬಂದುಬಿಟ್ಟು ನಮ್ಮ ಕಾಲೇಜಲ್ಲಿ ಗಣೇಶ ವಿಸರ್ಜನೆ ಮಾಡಿದರು. ಅದರ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಪ್ರತಿ ವರ್ಷ ಗಣೇಶ ಹಬ್ಬ ಬಂದಾಗಲೂ ಕೂಡ ಎಲ್ಲರೂ ಏನಾದರೂ ಒಂದು ಬೇಡಿಕೆನ ಇಟ್ಟೇ ಇರ್ತೀವಿ ದೇವ್ರ ಹತ್ರ ಅಲ್ವಾ. ವಿಘ್ನೇಶ್ವರ, ನನಗೆ ಈ ಸಲ ಇದನ್ನು ಆಗೋ ಥರ ಮಾಡು, ಅದನ್ನು ಸಿಗೋ ಥರ ಮಾಡು, ಹಾಗೆ ಹೀಗೆ ಅಂತ. ಬಟ್ ಒಂದ್ಸಲ ಯೋಚನೆ ಮಾಡಿ, ನೆಕ್ಸ್ಟ್ ಹಬ್ಬ ಬರೋಷ್ಟರಲ್ಲಿ ಅದು ನಮ್ಮ ಹತ್ರ ಇರುತ್ತಾ ಅಂತ ಹೇಳಿ ಸುಮ್ಮನೆ ದೇವ್ರ ಹತ್ರ ಬೇಡಿ ನಾವು ಕೂತ್ಕೊಂಡ್ರೆ ಯಾವುದು ಕೂಡ ಆಗಲ್ಲ ಅಲ್ವಾ. ಅದಕ್ಕೆ ತಕ್ಕಂತಹ ಎಫರ್ಟನ್ನು ನಾವು ಕೂಡ ಹಾಕಲೇಬೇಕಾಗುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮಲ್ಲಿರುವಂತಹ ಆಲೋಚನೆಗಳಿಗೆ ಅಥವಾ ನಿಮ್ಮ ಲೈಫಲ್ಲಿರುವಂತಹ ಮುಖ್ಯವಾದ ಗೋಲ್ಸ್ಗಳನ್ನ ಪ್ರತಿದಿನ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲ ಯೋಚನೆ ಮಾಡಿ ಸುಮ್ಮನೆ ಆಗ್ತಿದ್ದೀರಾ ಅಂತ ಒಮ್ಮೆ ಯೋಚನೆ ಮಾಡಿ. 5 ನಿಮಿಷ ಟೈಮ್ ಕುಡಿಯೋಕೆನಾ, ಜಾಸ್ತಿ ಟೈಮ್ ಏನು ಬೇಡ. ಖಂಡಿತ ಅದ್ರ ಬಗ್ಗೆ ಬರೀ ಯೋಚನೆ ಮಾಡ್ತಾ ಇದ್ದೀನಿ, ಏನು ಇನ್ನು ಪ್ಲಾನ್ಸ್ ಆಗಲಿ ಆ್ಯಕ್ಷನ್ಸ್ ಆಗಲಿ ತೊಗೊಳ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮೊದಲು ಆ ಕೆಲಸನ ಮಾಡಿ. ಇಲ್ಲ ಅಂತಂದರೆ ನಾಳೆ ದಿನ ನಾವು ಸಫರ್ ಆಗೋದೇನು ತಪ್ಪೋದಿಲ್ಲ. ನಮ್ಮ ಲೈಫ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ಬೇರೆಯವ್ರಿಗಿಂತ ನಾವೇ ಅಲ್ವಾ ಮೊದಲು ಸಫರ್ ಆಗೋದು. ಹಾಗಾಗಿ ಟೈಮು ಇನ್ನೂ ಇದೆ, ಆದಷ್ಟು ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಳಿ ಅಂತ ವಿಶ್ ಮಾಡ್ತೀನಿ.